ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 7ನೇ ಅಧ್ಯಾಯ 26ನೇಯ ಶ್ಲೋಕ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದನ ಕಶ್ಚನ. ಅರ್ಜುನ, ಐ ಕಂಪ್ಲೀಟ್ಲಿ ನೋ ದಟ್ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ happenings of all beings, but no one knows me. ನಾನು ಸಂಪೂರ್ಣವಾಗಿ ಗತಿಸಿದ ಮತ್ತು ಈಗಿನ ಮತ್ತು ಮುಂದಿನ ಆಗು ಹೋಗುಗಳೆಲ್ಲವನ್ನು ಕೂಡ ಬಲ್ಲೆನು. ಆದರೆ ಈ ಎಲ್ಲ 84 ಲಕ್ಷ ಜೀವರಾಶಿಗಳೆಲ್ಲವೂ ಕೂಡ ನನ್ನನ್ನು ಯಾರೂ ತಿಳಿದಿಲ್ಲ. ಕಾರಣ, ನಾನು ಯಾರಿಗೂ ತಿಳಿದಿರತಕ್ಕಂಥ ಗುಹ್ಯವಾದಂಥ ರಹಸ್ಯತಮವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಅಮೂರ್ತ ರೂಪವಾಗಿರ್ತಕ್ಕಂಥ ಆತ್ಮಸ್ವರೂಪ ನಾನಾಗಿದ್ದೇನೆ. ಈ ಎಲ್ಲ ಜೀವಜಂತುಗಳಿಗೆ ಆಗು ಹೋಗುಗಳನ್ನು ಒದಗಿಸುವವನು ಮತ್ತು ಇವುಗಳಿಗೆಲ್ಲ ಸ್ಥಾನಮಾನಗಳನ್ನು ಕೊಡುವವನು, ಇವುಗಳಿಗೆಲ್ಲ ಬೇಕಾಗಿರ್ತಕ್ಕಂಥ ಆಹಾರ ವಿಹಾರಗಳನ್ನು ಕೊಡುವವನು ನಾನಾಗಿರುವುದರಿಂದ ನಾನು ಇವುಗಳೆಲ್ಲವನ್ನು ಬಲ್ಲೆನು. ಇವುಗಳ ಕರ್ಮವನ್ನು, ಇವುಗಳ ಧರ್ಮವನ್ನು, ಇವುಗಳ ಜೀವನವನ್ನು, ಇವುಗಳ ಆಹಾರ ವಿಹಾರಗಳನ್ನು ನಾನು ಎಲ್ಲವನ್ನು ಬಲ್ಲವನಾಗಿದ್ದೇನೆ. ಇವು ಮಾತ್ರ ನನ್ನನ್ನು ಯಾರೂ ಕೂಡ ತಿಳಿಲಿಕ್ಕೆ ಸಾಧ್ಯವಾಗಿಲ್ಲ. ಇವೆಲ್ಲವೂ ಕೂಡ ಮಾಯೆಯ ಜಾಲದಲ್ಲಿ ಮುಳುಗಿದವ, ಮಾಯಾವೃತಾಹ ಅಂತ ಹೇಳಲಾಗಿದೆ. ಮಾಯೆಯಿಂದ ಆವೃತವಾಗಲ್ಪಟ್ಟಿವೆ. ಮಾಯೆಯಿಂದ ಆವೃತವಾಗಲ್ಪಟ್ಟಂಥ ಈ ಜೀವ ಜಂತುಗಳೆಲ್ಲವೂ ಕೂಡ ನೆರಳುತ್ತಿವೆ, ಕೊರಗುತ್ತಿವೆ, ನೋಯುತ್ತಿವೆ. ಯಾರು ಈ ಮಾಯೆಯನ್ನು ಬಿಡಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಾರೆಯೋ, ಯಾರು ಈ ಮಾಯೆಯಿಂದ ಹೊರಬರಲು ಪ್ರಯತ್ನ ಮಾಡುತ್ತಾರೆಯೋ ಅವರಿಗೆ ಮಾತ್ರ ನನ್ನ ಇರುವಂಥ ನಿಜವಾದ ಸ್ವರೂಪ ಅರ್ಥವಾಗುತ್ತದೆ. ಅವರಿಗೆ ನನ್ನ ನಿಜವಾಗಿರ್ತಕ್ಕಂಥ ಜ್ಞಾನವಾಗಿ ಅವರು ಈ ಮಾಯೆಯಿಂದ ಬಿಡುಗಡೆಯನ್ನು ಮಾಡಿಕೊಳ್ಳುತ್ತಾರೆ. ಮಾಯಾವೃತಾಹ ಅನ್ನುವಂಥದ್ದು ಬಹಳ ಪ್ರಬಲವಾಗಿರ್ತಕ್ಕಂಥ, ಅದು ಇಕ್ಕಟ್ಟಿನಲ್ಲಿ ಸಿಗಿಸ್ತಕ್ಕಂಥ, ತೊಗೊಂಡು ಹೋಗ್ತಕ್ಕಂಥ ಸೆಳವು ಇದ್ದಂತೆ. ಯಾರು ಈ ಮಾಯೆಯನ್ನು ಈಜಬಲ್ಲರೋ, ಈ ಮಾಯೆಯನ್ನು ಯಾರು ಗೆಲ್ಲಬಲ್ಲರೋ, ಈ ಮಾಯೆಯನ್ನು ಯಾರು ಅರ್ಥೈಸಿಕೊಳ್ಳಬಲ್ಲರೋ, ಈ ಮಾಯೆಯನ್ನು ಯಾರು ಎದುರಿಟ್ಟು ನೋಡಬಲ್ಲರೋ ಅವರು ಮಾತ್ರ ಈ ಮಾಯೆಯನ್ನು ದಾಟಲು ಸಾಧ್ಯವಾಗುತ್ತದೆ. ಆದ್ದರಿಂದ ಮಾಯೆಯನ್ನು ಗೆಲ್ಲುವುದಕ್ಕೆ ಪ್ರಯತ್ನ ಮಾಡಬೇಕು. ಮಮ ಮಾಯಾ ದುರತ್ಯಯ ಅಂತ ಹೇಳಲಾಗಿದೆ. ನನ್ನ ಮಾಯೆ ಎನ್ನುವಂಥದ್ದು ಬಹಳ ದುಸ್ತರವಾಗಿರುವಂಥದ್ದು, ಬಹಳ ಅದನ್ನು ದಾಟುವಂಥದ್ದು ಕಷ್ಟಕರವಾಗಿರುವಂಥದ್ದೇ. ಯಾರು ಅಪಾರವಾಗಿರ್ತಕ್ಕಂಥ ಶ್ರದ್ಧಾ, ಭಕ್ತಿ, ವಿಶ್ವಾಸ, ಪ್ರೀತಿಗಳನ್ನು ಇಟ್ಟುಕೊಂಡಿದ್ದಾರೋ ಅವರಿಗೆ ಮಾತ್ರ ನನ್ನ ಮಾಯೆಯನ್ನು ದಾಟಿ ಹೋಗಲು ಸಾಧ್ಯವಾಗುತ್ತದೆ. ಆದ್ದರಿಂದ ಮಾಯೆಯನ್ನು ದಾಟುವುದಕ್ಕೆ ಭಗವಂತನ ಆಶ್ರಯ ಮತ್ತು ಧ್ಯಾನ, ಜಪ, ತಪ, ಅನುಷ್ಠಾನಗಳು, ಸಾತ್ವಿಕ ಸಜ್ಜನೆ ಕ್ರಿಯಾ ಕರ್ಮಗಳು ಏನಿದೆಯಲ್ಲ ಅವುಗಳೆಲ್ಲವೂ ಕೂಡ ಈ ಮಾಯೆಯನ್ನು ದಾಟುವುದಕ್ಕೆ ಮೆಟ್ಟಿಲುಗಳಾಗಿವೆ. ಹಾಗಾಗಿ ನಿತ್ಯ ನಿರಂತರ ಆತ್ಮಚಿಂತನೆ, ಬ್ರಹ್ಮಚಿಂತನೆ, ಸ್ವರೂಪ ಚಿಂತನೆ, ಸತ್ಸಂಗ, ಸಜ್ಜನರ ಸಹವಾಸ ಮೊದಲಾದವುಗಳು ಈ ಮನುಷ್ಯರಿಗೆ ಅವಶ್ಯಕವಾಗಿವೆ. ಆದ್ದರಿಂದ ಯಾರು ಇದನ್ನು ಅರ್ಥ ಮಾಡಿಕೊಂಡು ಈ ಸತ್ಕ್ರಿಯಾ ಸಂಪನ್ನರಾಗಿ ಮಾಯೆಯನ್ನು ದಾಟುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೋ ಅವರು ನಿಜವಾಗಿಯೂ ಕೂಡ ಬ್ರಹ್ಮ ಸ್ವರೂಪಿಗಳಾಗ್ತಾರೆ, ನನ್ನ ಆತ್ಮಸ್ವರೂಪಿಗಳಾಗ್ತಾರೆ. ಆದ್ದರಿಂದ ಮಾಯೆಯನ್ನು ದಾಟುವುದಕ್ಕೆ ಇವರೆಲ್ಲರೂ ಪ್ರಯತ್ನ ಮಾಡಬೇಕು. ಇಲ್ಲಿ ಆಗ್ತಕ್ಕಂಥ, ಬರತಕ್ಕಂಥ, ಹೋಗ್ತಕ್ಕಂಥ ಎಲ್ಲವುಗಳು ಕೂಡ ಏನೋ ದುಸ್ತರವಾಗಿರ್ತಕ್ಕಂಥ ಪ್ರಸಂಗಗಳಾಗಿವೆ. ಈ ಮಾಯೆ ಅನ್ನುವಂಥದ್ದು ಇದನ್ನು ಯಾರು ತಿಳಿಯಲಿಲ್ಲ ಅಂತಂದರೆ ಅವರೆಲ್ಲರೂ ಕೂಡ ದುಃಖಿಗಳಾಗಿರ್ತಾರೆ, ಅವರೆಲ್ಲರೂ ಕೂಡ ನರಕವಾಸಿಗಳಾಗ್ತಾರೆ. ಅವರು ಸುಖವಾಗಿದ್ದೀವಿ ಅಂತಂದರೂ ಕೂಡ ಅವರು ನರಕವನ್ನೇ ಅನುಭವಿಸ್ತಾ ಇರ್ತಾರೆ. ಅವರು ನಾವು ಸ್ವರ್ಗದಲ್ಲಿದ್ದೀವಿ ಅಂದರೂ ಕೂಡ ಅವರಿಗೆ ಸಮಾಧಾನ ಇರೋದಿಲ್ಲ. ಅವರು ಬೇರೆ ಬೇರೆ ಸ್ಥಾನಮಾನಗಳಲ್ಲಿ ಹೊಂದಿದರೂ ಕೂಡ ಅವೆಲ್ಲವುಗಳು ಕೂಡ ಕ್ಷಣಿಕವಾಗಿರ್ತವೆ, ಅವೆಲ್ಲವೂ ಕೂಡ ದುಃಖಕಾರಕವಾಗಿರ್ತವೆ. ಆದ್ದರಿಂದ ಇವೆಲ್ಲವುಗಳನ್ನು ದಾಟಿ ಬರೋದಕ್ಕೆ ಇವರು ಸಹಜವಾಗಿ ನನ್ನ ಚಿಂತನೆಯನ್ನು ಮಾಡಬೇಕಾಗುತ್ತದೆ, ನನ್ನ ಭಕ್ತಿಯನ್ನು ಮಾಡಬೇಕಾಗುತ್ತದೆ, ನನ್ನ ಮೇಲೆ ವಿಶ್ವಾಸವನ್ನು ಇಡಬೇಕಾಗುತ್ತದೆ. ನನ್ನ ಚಿಂತನೆಯಲ್ಲಿ, ನನ್ನ ಅಧ್ಯಾತ್ಮ ಚಿಂತನೆಯಲ್ಲಿ, ನನ್ನ ವಾಣಿಗಳಲ್ಲಿ ಯಾರು ಪರಿಪೂರ್ಣವಾಗಿರ್ತಕ್ಕಂಥ ವಿಶ್ವಾಸ ಪ್ರೀತಿಗಳನ್ನು ಇಟ್ಟಿದ್ದಾರೋ, ದೃಢವಾಗಿರ್ತಕ್ಕಂಥ ಶ್ರದ್ಧೆಯನ್ನು ಇಟ್ಟಿದ್ದಾರೋ ಅವರು ಮಾತ್ರ ಈ ಮಾಯೆಯನ್ನು ದಾಟುವುದಕ್ಕೆ ಸಮರ್ಥರಾಗುತ್ತಾರೆ.
ಹಾಗಾಗಿ ವೇದಾಹಂ, ನಾನು ಇದನ್ನು ತಿಳಿದಿದ್ದೇನೆ, ಆದರೆ ಇವರು ಯಾರು ತಿಳಿಲಿಲ್ಲ. ಇವರು ತಿಳಿದೇ ಇರೋದರಿಂದ ಇವರೆಲ್ಲರೂ ಕೂಡ ದುಃಖಿಗಳಾಗಿ ದುಃಖವನ್ನು ಅನುಭವಿಸ್ತಾ ಇದ್ದಾರೆ. ಆದ್ದರಿಂದ ಅರ್ಜುನ, ನೀನು ಇದನ್ನು ತಿಳಿದುಕೊಂಡು ದುಃಖವನ್ನು ದಾಟುವಂಥ ಪ್ರಯತ್ನ ಮಾಡು ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಲಾಗಿದೆ. ಹರಿ ಓಂ ತತ್ಸತ್.